ಖಂಡಿತವಾಗಿಯೂ ಎಲ್ಲರೂ ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಅದರಲ್ಲಿ ಮಾಲಾಶ್ರೀ ಬೆಳಗುಂದಿಯವರು ಸಹ ಒಬ್ಬರು. ಯಾಕೆಂದರೆ ಮಾಲಾಶ್ರೀ ಬೆಳಗುಂದಿಗೂ ತುಂಬಾ ಇಷ್ಟ ಮ್ಯೂಸಿಕ್ ಮೈಲಾರಿ ಅವರು. ಒಟ್ಟಿಗೆ ಪರ್ಫಾರ್ಮೆನ್ಸನ್ನು ನೀಡಿದಂಥವರು, ಚಿರಪರಿಚಯವಾದಂಥವರು, ಕುಟುಂಬವು ಕೂಡ ಚಿರಪರಿಚಯ. ಬಟ್ ಮ್ಯೂಸಿಕ್ ಮೈಲಾರಿ ಅವರು ಈ ರೀತಿ ಜೈಲಿನಲ್ಲಿದ್ದು, ನ್ಯಾಯಾಂಗ ಬಂಧನದಲ್ಲಿದ್ದು ಬಹಳನೇ ಬೇಸರ ಆಗಿದೆ ಮಾಲಾಶ್ರೀ ಬೆಳಗುಂದಿಗೂ ಕೂಡ. ಮಾಲಾಶ್ರೀ ಬೆಳಗುಂದಿ, ಬಾಳು ಬೆಳಗುಂದಿ ಎಲ್ಲರೂ ಕೂಡ ಚೆನ್ನಾಗಿ ಆರ್ಕೆಸ್ಟ್ರಾ, ರಸಮಂಜರಿ ಕಾರ್ಯಕ್ರಮಗಳಲ್ಲೆಲ್ಲ ಭಾಗಿಯಾಗಂಥವ್ರು. ಯಾವಾಗಲೂ ಕೂಡ ಪ್ರೀತಿಯಿಂದ ಮಾಲಾಶ್ರೀ ಅವರು ಅಣ್ಣ ಅಂತಲೇ ಕರೀತಾ ಇದ್ದು, ಅದೇ ರೀತಿಯ ಒಂದು ಬಾಂಧವ್ಯ ಒಡನಾಟ ಇತ್ತು. ಬಟ್ ಮ್ಯೂಸಿಕ್ ಮೈಲಾರಿ ಅವರ ಒಂದು ವಿಚಾರದಲ್ಲಿ ಅವರಿಗೆ ಈ ರೀತಿಯ ಒಂದು ಸಮಸ್ಯೆ ಎದುರಾಗುತ್ತೆ, ಸಿಗಾಕೊಳ್ತೀನಿ ಅಂತ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಅನಿರೀಕ್ಷಿತವಾಗಿ ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು ಇದು. ಬಟ್ ಮ್ಯೂಸಿಕ್ ಮೈಲಾರಿ ಅವರು ಏನು ಹೇಳ್ತಾರೆ ಅಂದರೆ, ನಾನು ಸ್ಕ್ಯಾಮ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ನಿಜ ಯಾವುದು ಸುಳ್ಳು ಪೊಲೀಸರೇ ತನಿಖೆ ಮಾಡಬೇಕಾಗತ್ತೆ. ಅಂತಿಂಥ ಕೇಸ್ ಅಲ್ಲ ಇದು, ತುಂಬಾ ಒಂದು ದೊಡ್ಡ ಮಟ್ಟಿಗೆ ತುಂಬಾ ಸ್ಟ್ರಾಂಗ್ ಎವಿಡೆನ್ಸ್ ಅಂದರೆ ಮಾಹಿತಿಯನ್ನು ಬಿಟ್ಕೊಟ್ಟಿರುವಂಥ ಒಂದು ಹುಡುಗಿ ಈ ರೀತಿಯ ಒಂದು ಕೇಸನ್ನು ದಾಖಲಿಸಿದ್ದಾರೆ. ನಿಜವಾಗ್ಲೂ ಮ್ಯೂಸಿಕ್ ಮೈಲಾರಿ ಅವರು ಆಚೆ ಬರ್ತಾರಾ, ಏನಾಗುತ್ತೆ ಮ್ಯೂಸಿಕ್ ಮೈಲಾರಿ ಅವರ ಜೀವನದಲ್ಲಿ, ಎಲ್ಲವೂ ಕೂಡ ಸರಿ ಹೋಗುತ್ತಾ? ಪಾಪ ಅವರ ಕುಟುಂಬವೂ ಕೂಡ ಕಣ್ಣೀರು ಹಾಕ್ತಾ ಇದೆ. ಮೂಲ ಆಧಾರ ಆಗಿದ್ರು ಮ್ಯೂಸಿಕ್ ಮೈಲಾರಿ. ಅವರನ್ನು ನಂಬ್ಕೊಂಡು ಸಾಕಷ್ಟು ಕೂಡ ಕಲಾವಿದರು ಇದ್ರು. ಎಲ್ಲರೂ ಕೂಡ ಅಷ್ಟೇ ಈಗ ಮ್ಯೂಸಿಕ್ ಮೈಲಾರಿ ಆಗಮನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಿಮಗೂ ಕೂಡ ಇಷ್ಟನಾ? ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಮ್ಯೂಸಿಕ್ ಮೈಲಾರಿ ಅವರಿಗೆ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಅಪ್ಡೇಟ್ನ ಶೇರ್ ಮಾಡಿ.